ಈಗ ಮೈಸೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆ, ಸಂಚಾರಿ ನಿಯಮ ಉಲ್ಲಂಘನೆ ಮತ್ತು ಕಾನೂನು ಬಾಹಿರವಾದಂತಹ ಅನೇಕ ಪ್ರಕರಣಗಳು ದಿನಕ್ಕೆ ದಿನಕ್ಕೆ ಹೆಚ್ಚಾಗಿ ನಮ್ಮ ಮುಂದೆ ಬರ್ತಾ ಇರುವಂತಹ ಸಂದರ್ಭಕ್ಕೆ ನನ್ನ ವ್ಯಾಪ್ತಿಯಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನನ್ನು ವಿಭಜಿಸಿ ಮತ್ತೊಂದು ಠಾಣೆ ಕೊಡಬೇಕು ಅಂತ ಹೇಳಿ ನನ್ನ ಮನವಿಗೆ ರಾಜ್ಯ ಸರ್ಕಾರ ಅನುಮೋದನೆಯನ್ನು ಕೊಟ್ಟು ಆದೇಶ ಮಾಡಿದೆ. ಆದರೆ ಆ ಹೊಸ ಠಾಣೆಗೆ ಇನ್ನೂ ಸಿಬ್ಬಂದಿ ಆ ಸಂಖ್ಯೆಯನ್ನು ಅನುಮೋದನೆ ಮಾಡದೇ ಇರೋದ್ರಿಂದ ಠಾಣೆ ಇನ್ನೂ ಪ್ರಾರಂಭ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಒಂದು ವಸತಿ ಮನೆಯನ್ನು ನಾವು ಬಾಡಿಗೆ ತಗೊಂಡು ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅದನ್ನು ಗುರುತಿಸಿ ಬಾಡಿಗೆನ ನಿಗದಿ ಮಾಡಿ ಕಾರ್ಯಾರಂಭಕ್ಕೆ ನಾವು ಸರ್ಕಾರದ ಅನುಮೋದನೆಗಾಗಿ ಕಾಯ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಆ ನೂತನ ಠಾಣೆಗೆ ಮೈಸೂರು ನಗರ ಪ್ರಾಧಿಕಾರದಿಂದ ನಿವೇಶನವನ್ನು ಮಂಜೂರು ಮಾಡಿ ನಮ್ಮ ಕೈಗೆ ಎತ್ಕೊಂಡಿದ್ದೇವೆ. ಅವರು ಹಾಕುವಂಥ ಒಂದು ವಿನ್ಯಾಸ ಏನಿದೆ, ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಅದಕ್ಕೆ ಕೇವಲ ಕಟ್ಟಡ ಕಟ್ಟುವಂಥದ್ದಕ್ಕೆ 1.5 ಕೋಟಿಯ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ನಾನು ನನ್ನ ಶಾಸಕರ ಅನುದಾನದಲ್ಲಿ ಆ ಠಾಣೆ ಕಟ್ಟುವಂಥದ್ದಕ್ಕೆ 1.5 ಕೋಟಿ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ. ಇದರ ಜೊತೆಗೆ ಏನು ನಮ್ಮಲ್ಲಿ ಠಾಣೆಗಳಲ್ಲಿ ಪ್ರತಿ ಠಾಣೆಗೆ ಒಂದು ಗರುಡ ವಾಹನ ಇದೆ. ಅದು ಭಾಳಷ್ಟು ವರ್ಷಗಳಿಂದ ಹಾಳಾಗಿರುವಂತಹ ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೀವಿ. ಆ ಕಾರಣಕ್ಕಾಗಿ 5 ಹೊಸ ಗಸ್ತು ವಾಹನಗಳಿಗೆ ತಲಾ 10 ಲಕ್ಷದಂತೆ 50 ಲಕ್ಷ ಅದಕ್ಕೆ ವಿಶೇಷವಾಗಿ ಬಿಡುಗಡೆ ಮಾಡಿದ್ದೇನೆ. ಈಗಾಗಲೇ ಮಾನ್ಯ ಗೃಹ ಸಚಿವರು ಮೈಸೂರು ನಗರದಲ್ಲಿ ಸರ್ವೇಲೆನ್ಸ್ ಕ್ಯಾಮ್ರಾ ಮತ್ತು CC ಕ್ಯಾಮ್ರಾಗಳನ್ನ ನಾವು ಅಳವಡಿಸಬೇಕು, ಟ್ರಾಫಿಕ್ ಸಿಗ್ನಲ್ ಲೈಟ್ಗಳನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳೆದ 2-3 ತಿಂಗಳಲ್ಲಿ 10 ಹೊಸ ಜಂಕ್ಷನ್ಗಳಲ್ಲಿ ಸಿಗ್ನಲ್ ಲೈಟ್ಗಳನ್ನ ಅಳವಡಿಕೆ ಮಾಡಿದ್ದೇವೆ. ಅದಕ್ಕೆ ವಿಶೇಷವಾಗಿ 75 ಲಕ್ಷ ಶಾಸಕರ ಅನುದಾನದಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡುವಂಥದ್ದಕ್ಕೆ ನಾನು ಈಗಾಗಲೇ ನೀಡಿದ್ದೇನೆ. ಸೊ ಹೀಗಾಗಿ ನನ್ನ ಕ್ಷೇತ್ರಕ್ಕೆ ಆಗಬೇಕಾಗಿರುವಂಥದ್ದು ಶಾಸಕರ ಅನುದಾನದಲ್ಲಿ ನಾನು ಆದ್ಯತೆ ಕೊಟ್ಟು ನಾನು ಮಾಡಿದ್ದೇನೆ. ಸೊ ಇದು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿರೋದ್ರಿಂದ ನಾನು ಮಾನ್ಯ ಗೃಹ ಸಚಿವರ ಗಮನಕ್ಕೂ ತಂದಿದ್ದೇನೆ. ಇದನ್ನು ಬರುವಂಥ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ಮಾಡೋ ಜೊತೆಗೆ ಈ ಸಂಚಾರಿ ನಿಯಮಗಳ ಉಲ್ಲಂಘನೆ ಆಗುವಂತಹ ದಂಡ ಏನಿದೆ ಅದು ಬೆಂಗಳೂರು ನಗರ ಪೊಲೀಸ್ ಮಾತ್ರ ಅರ್ಧ ಪೊಲೀಸ್ ಇಲಾಖೆ ಬಳಕೆ ಮಾಡೋದು ಮತ್ತು ಅರ್ಧ ಸರ್ಕಾರಕ್ಕೆ ಹೋಗುವಂಥದ್ದು ಅದಕ್ಕೆ ಆದೇಶ ಮಾಡಿದ್ದಾರೆ. ಅದೇ ರೀತಿಯ ಆದೇಶ ಮೈಸೂರು ನಗರಕ್ಕೂ ಮಾಡಿಕೊಡ್ಬೇಕು ಅನ್ನೋ ನಾನು ಮನವಿ ಮಾಡಿದ್ದೇನೆ. ನನಗೆ ಈವರೆಗೂ ಗೊತ್ತಿರಲಿಲ್ಲ, ಅದನ್ನು ಮಾಹಿತಿ ತಗೊಂಡು ಅದು ಖಂಡಿತ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಸುಮಾರು 704 ಕೋಟಿ ದಂಡ ಬಾಕಿ ಇರುವಂಥದ್ದು ನಮ್ಮ ಮುಂದೆ ಇರುವಂಥ ಇದು. ಈಗ ಸುಮಾರು 160 ಕೋಟಿ ದಂಡ ವಸೂಲಾತಿ ಮಾಡಿದ್ದಾರೆ. ಸೊ ಅದರಲ್ಲಿ ಅರ್ಧ ನಗರದ ಕಾನೂನು ಸುವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಬಳಕೆಗೆ ಉಳಿಬೇಕು ಅಂತ ಹೇಳಿದ್ರೆ ಸುಮಾರು 400 ಕೋಟಿ. ಅದರಲ್ಲಿ ನಾವು ಹೊಸ ಕಟ್ಟಡಗಳಾಗಿರ್ಬೋದು, ವಸತಿ ಗೃಹಗಳಾಗಿರ್ಬೋದು, ಎಲ್ಲವೂ ಏಕಕಾಲಕ್ಕೆ ನಾವು ಮಾಡುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಅದು ಮಾನ್ಯ ಗೃಹ ಸಚಿವರ ಗಮನಕ್ಕೆ ನಾನು ತಂದಿದ್ದೇನೆ. ಜನದಟ್ಟಣೆ ಹೆಚ್ಚಾಗಿರೋದ್ರಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ಸರ್? ನೋಡಿ, ನಮ್ಮಲ್ಲಿ ಏನಾಗುತ್ತೆ, ವ್ಯಾಪ್ತಿ ಚಿಕ್ಕದಿದ್ರೂ ಜನಸಂಖ್ಯೆ ಜಾಸ್ತಿ ಇದೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಹೆಚ್ಚಾಗಿರೋದ್ರಿಂದ ನಮಗೆ ಸಿಬ್ಬಂದಿ ಇನ್ನಷ್ಟು ಜಾಸ್ತಿ ಆಗಬೇಕು. ಸೊ ಅದನ್ನು ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ಈಗಾಗಲೇ 48 ಪೊಲೀಸ್ ಪೇದೆಗಳನ್ನ ಒಂದೊಂದು ಠಾಣೆಯಲ್ಲಿ ಹಾಕಿ ಅದರಲ್ಲಿ ಹಂಚಿಕೆ ಮಾಡಿಕೊಂಡು ಹೊಸ ಠಾಣೆಗೂ ತಗೊಳ್ಳಿ ಅಂತ ಹೇಳಿದರೆ ಅದರ ನಾವು ವಿರೋಧ ವ್ಯಕ್ತಪಡಿಸಿದ್ದು. ನಾನು ಹೊಸ ಠಾಣೆಗೆ ಹೊಸ ಸಿಬ್ಬಂದಿನ ನೀವು ಕೊಡಬೇಕು ಅಂತ ನಾನು ಕೋರಿಕೆ ಕೊಟ್ಟಿದ್ದೀನಿ. ಇಲ್ಲ, ಕೆಲವೊಂದು ರಸ್ತೆಗಳ ಅಗಲೀಕರಣಕ್ಕೆ ಕುರಿತಂತೆ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಆದೇಶ ಅದು ಪೊಲೀಸ್ ಇಲಾಖೆ ಪಾಲನೆ ಮಾಡ್ತಾ ಇಲ್ಲ. ಕಳೆದ ವಾರ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರಲ್ಲಿ ಪೊಲೀಸ್ ಟ್ರೈನಿಂಗ್ ನಮ್ಮ PTC ಮುಂದೆ ಆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಅಷ್ಟು ಜಾಗ ಬಿಟ್ಟಿರೋದ್ರಿಂದ ಅದಕ್ಕೆ ಒಂದು ವರದಿ ಆಗಿತ್ತು. ಸೊ ಅದನ್ನು ನಾನು
ಮನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇನೆ ಮತ್ತು ಗೃಹ ಸಚಿವರ ಗಮನಕ್ಕೂ ತಂದಿದ್ದೇನೆ. ಅದನ್ನು ಇವತ್ತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅವರಾಗಿ ಅವ್ರು ಕುಂತು ಚರ್ಚೆ ಮಾಡಿ ನಂಗೆ ತಿಳಿಸಿ ಅಂತ ಹೇಳಿದ್ದಾರೆ. ಅದು ನಾನೇ ಆ ವ್ಯವಸ್ಥೆ ಆದೇಶ ಆದಮೇಲೆ ಅದನ್ನು ಪಾಲನೆ ಮಾಡೋದು ಬಿಟ್ಟು ಇನ್ನೇನು ಚರ್ಚೆ ಮಾಡ್ತೀರಾ ಅನ್ನೋದು ಒಂದು ಅಸಮಾಧಾನ ವ್ಯಕ್ತಪಡಿಸಿದೆ. ನೋಡಿ, ಹಿಂದೆ ನಾನು ಹೇಳಿದ್ದೇನೆ, ರಾಜ್ಯದಲ್ಲಿ ಜನರ ಆಶೀರ್ವಾದದೊಂದಿಗೆ 139 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದೆ. ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿದೆ. ಇದರ ಜೊತೆಗೆ ಇದನ್ನು ಹೇಳಿದ್ದೇನೆ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನಾನು ಏನೇನು ನಿರೀಕ್ಷೆ ಮಾಡಿಕೊಂಡ್ರೂ ಪ್ರಕೃತಿಯ ನಿಯಮನೇ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಇದನ್ನು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ ಮೇಲೆ ಅಲ್ಲಿಂದ ಏನೇ ತೀರ್ಮಾನ ಬರೋವರೆಗೂ ನಾವು ಅದನ್ನು ಮತ್ತೆ ಸಾರಿ ಮಾತಾಡುವಂಥದ್ದು ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು ನೆನ್ನೆ ಹೇಳಿಕೆ ಏನು ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ, ಅದಕ್ಕೆ ಪ್ರತಿಕ್ರಿಯೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ನಾನು ಅದೇ ಒಂದು ನಿಲುವಿನಲ್ಲಿದ್ದೇನೆ. ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ಯಾರ ಅದನ್ನು ಸಮರ್ಥನೆ ಮಾಡ್ತೀನಿ. ಹೈಕಮಾಂಡ್ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆಂದ್ರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಕೈ ಹಾಕಿ ಟ್ರಾನ್ಸ್ಫರ್ ನೋಡಿ, ಅದೆಲ್ಲ ನಾನು ಹೆಚ್ಚಾಗಿ ಮಾತಾಡುವಂಥದ್ದಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದರೂ ಕೂಡ ನಾನು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬರುವಂಥ ಯಾವುದೇ ವಿಚಾರವಾಗಲಿ ಅಲ್ಲಿ ನಾನು ನನ್ನ ಆಸಕ್ತಿ ವ್ಯಕ್ತಪಡಿಸಲೇಬೇಕು. ಅತಿ ಹೆಚ್ಚಿನ ಆಸಕ್ತಿ ವ್ಯಕ್ತಪಡಿಸ್ತಾ ಇರಬಹುದು ಅವರು, ಹಾಗಾಗಿ ಅಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ. ವರಿಷ್ಠರ ರೀತಿಯಲ್ಲಿ ಹೈಕಮಾಂಡ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೂ ಕೂಡ ನನ್ನ ಉತ್ತರ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಆ ಮಾತಿಗೆ ನಾನು ಸಮರ್ಥಿಸ್ತೇನೆ. ಜನವರಿ ಕಳೀತು, ಯಾವ ವರ್ಷದ್ದು ಅಂತ ಹೇಳಿಲ್ಲ. ನಿರೀಕ್ಷೆ ಎಲ್ಲಿವರೆಗೂ ಇರುತ್ತೆ ಕಾಯಲ್ಲ. ಸರ್, ಈ ಡೆವಲಪ್ಮೆಂಟ್ಗಳು ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ? ಇಲ್ಲ ನೋಡಿ, ಚುನಾವಣೆ ರೀತಿಯಲ್ಲಿ ನಡೆಯುತ್ತೆ. ಇದನ್ನು ಯಾವುದೇ ವಿಚಾರ ಯಾವುದೋ ಒಂದು ಇದಕ್ಕೆ ಸಮುದಾಯಕ್ಕೆ ಅಥವಾ ಒಂದು ಸಮಾಜದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವಂಗೆಲ್ಲ. ಜನ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಆಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ವಿಶೇಷವಾದಂತಹ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರುವಂಥದ್ರಲ್ಲಿ ಸಾಕಷ್ಟು ಗೊಂದಲಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಪ್ರತಿಯೊಂದು ಮತಗಟ್ಟೆಯಲ್ಲಿ ನಿಮ್ಮ ಬೂತ್ ಲೆವೆಲ್ ಆಫೀಸರ್ಗಳು ಕೂರಬೇಕಾಗಿರುವಂಥದ್ದು, ಅವ್ರಿಗೂ ಸಹ SIR ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಹಾಗಾಗಿ ಆಸಕ್ತಿ ಉಳ್ಳ ಜನ ಮತಗಟ್ಟೆಗೆ ಹೋದಾಗ ಅವ್ರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಇದನ್ನು ನಾನು ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿ ಯಾರು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಅವ್ರಿಗೂ ಸಹ ನಾನು ಪತ್ರ ಬರೀತೇನೆ. ಯಾಕಂದರೆ ನಾನು ಸದನದ ನಂತರ ನಿನ್ನೆನೇ ಬೆಂಗಳೂರಿನ ಮೈಸೂರು ಬಂದಿರುವಂಥದ್ದು. ಸೋಮವಾರ ದಿವಸ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತೇನೆ. SIR ಸ್ಪಷ್ಟತೆ ಇರಬೇಕು. ಜನರಿಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ನಿಮಗೆ ಕರೆ ಬರುತ್ತೆ ಅಥವಾ ನಿಮಗೆ ಸಂದೇಶ ಕಳಿಸಿ, ನೀವು OTP ಕಳಿಸಿ, ಇಂಥ ರೀತಿಯಲ್ಲಿ ಸೈಬರ್ ಕ್ರೈಮ್ಗಳು SIR ಹೆಸರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಜನ ಯಾವೆಲ್ಲ ಮಾಹಿತಿಗಳನ್ನ ಇಟ್ಕೋಬೇಕು. 2002 ಮತದಾರರ ಪಟ್ಟಿ ಜನರಿಗೆ ಲಭ್ಯ ಆಗುವಂತಹ ಸಂದರ್ಭಗಳು ಎಲ್ಲಿದೆ? ಅವರು ವಿನಾಕಾರಣ ನಿಮ್ಮ ಅಂತರ್ಜಾಲದಲ್ಲಿ ಅವರು ಯಾವುದ್ಯಾವುದೋ ಡೌನ್ಲೋಡ್ ಮಾಡೋಕ್ಕೆ ಹೋಗಿ ಮೋಸ ಹೋಗ್ತಾ ಇದ್ದಾರೆ. ಸೊ ಆ ಕಾರಣದಿಂದ 2002 ಮತದಾರರ ಪಟ್ಟಿ ತದನಂತರ ಹೊಸ ಮತದಾರನ ಸೇರ್ಪಡೆ ಮಾಡುವಂಥದ್ದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅನ್ನೋದನ್ನು ದಯವಿಟ್ಟು ಚುನಾವಣಾ ಆಯೋಗ ಸ್ಪಷ್ಟಪಡಬೇಕು. ಇದಾದರೆ ಮಾತ್ರ ಜನರಲ್ಲಿರುವಂಥ ಗೊಂದಲನ ನಾವು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಾನು ಮಾತಾಡ್ತಾ ಇನ್ನೊಂದು ಹೇಳಿದೆ, CDP ಮಾಡುವಂಥದ್ದು ನಗರದ ಒಂದು ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತ. ಕೆಲವೊಂದು ರಸ್ತೆಗಳನ್ನ ನಾವು ಅಗಲೀಕರಣಕ್ಕೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಅಧಿಕಾರಿಗಳೇ ಸ್ಪಂದಿಸಲ್ಲ ಅಂತ ಹೇಳಿದಾಗ ಅದು ಮತ್ತೆ ನಾವು ಸಾರ್ವಜನಿಕರಿಗೆ ಕೇಳೋಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಕಾರಣದಿಂದ ಆಡಳಿತದಲ್ಲಿ ಇನ್ನಷ್ಟು
ಸುಧಾರಣೆ ಆಗಬೇಕಾಗಿದೆ. ಬಿಗಿಯಾಗಿ ನಾವು ಮಾಡಬೇಕಾಗುವಂಥ ಕೆಲಸ ಒಂದು ಗಟ್ಟಿ ಹೆಜ್ಜೆ ಇಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಅಧಿಕಾರಿಗಳೇ ಸ್ಪಂದಿಸ್ತಿಲ್ಲ ಅಂದ್ರೆ ಏನಂತ? ನೋಡಿ, ಕೆಲವೊಂದು ಸನ್ನಿವೇಶಗಳು ಹೆಂಗೆ ಬರುತ್ತೆ ಅಂದರೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂಥ ಅಧಿಕಾರಿಗಳು ಇದ್ದಾರೆ. ಅದಕ್ಕೆ ಶಂಕವನ್ನು ನಾವು ಊದುವಂಥ ಕೆಲಸ ಮಾಡ್ತೀವಿ. ನೀವು 6 ಬಾರಿ ಶಾಸಕರಾಗಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಹಿಂಗಾದ್ರೆ ಹಿಂದೆ ಸರ್ಕಾರ ನೋಡಿ, ಇದೆಲ್ಲ ನನ್ನ ಸರ್ಕಾರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಸರ್ಕಾರ ನಂದೇ. ಆಡಳಿತ ಮಾಡುವಂಥವ್ರು ಯಾರು ಅನ್ನೋದಲ್ಲ, ಜನ ಆಯ್ಕೆ ಮಾಡುವಂಥದ್ದು ಚುನಾಯಿತ ಪ್ರತಿನಿಧಿಗಳ ಪೈಕಿ ಸರ್ಕಾರಗಳು ನಡೆಯುವಂಥದ್ದು. ಸೊ ಹಾಗಾಗಿ ಯಾವತ್ತೂ ನನ್ನ ಸರ್ಕಾರ ಬೇರೆ ಸರ್ಕಾರ ಅಂತ ಹೇಳಂಗಿಲ್ಲ. ಸರ್ಕಾರ ಇದೆ, ಆ ಸರ್ಕಾರದಿಂದ ಕೆಲಸ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಂದಿದೆ, ಅದು ಮಾಡ್ತೇನೆ. ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಹಿಡಿತಾ ಇಲ್ಲ ಅಂತ ಆಯ್ತಂದ್ರೆ ನೋಡಿ, ನಾನು ಅದೇ ಹೇಳಿದ್ದು, ಕೆಲವೊಮ್ಮೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂಥ ಅಧಿಕಾರಿಗಳಿದ್ದಾರೆ. ಸೊ ಒಂದು ಆರಾಧಿಸುವ ದೇವರು ಅಂತ ತಿಳ್ಕೊಂಡಿದ್ದಾರೆ. ಉದಯಿಸ್ತಿರುವ ಸೂರ್ಯವನ್ನು ನಮಸ್ಕಾರ ಮಾಡುವಂತಹ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಿವರೆಗೂ ಸೂರ್ಯ ನಿಲ್ತಿರ್ತದೆ ಆ ಕಡೆಗೆ ದಿಕ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನು ಮಾಡಬೇಕು ಅನ್ನೋದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಯಾರು ಮಾಡ್ತಾ ಇದ್ದಾರೆ ಹಸ್ತಕ್ಷೇಪ? ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂಥ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.